ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ? ಮತ್ತಿತಾಳೇಶ್ವರ. ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಆಟೋದಲ್ಲಿದ್ದೀವಿ, ಆಮೇಲೆ ತೋರಿಸ್ತೀವಿ. ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ನಾವು ಸ್ನಾನ ಮಾಡಿಕೊಂಡು ಬಂದ್ವಿ. ತಾತನ ಯಾರು ಹೋಗುವಂತವ್ರಲ್ಲ, ತಾತನ ಮರೆ ಬಿದ್ದದೆ ಅಂತ ಬರೀ ಈ ಕಡೆಗೆ. ಸೊ ನೋಡಿ ಅಷ್ಟು ಇವಾಗೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ, ಪ್ರಿಪ್ರೇಷನ್ಸ್ ಅಡುಗೆ. ಸೊ ನಾವು ಸೌದೆ ಒಲೆನೂ ನೋಡ್ಕೊಬೇಕು. ತಮ್ಮ ಬೈಲಿ, ತಮ್ಮ ಬೇಜಾರಾ ಕೌಲಿಸ್ ನಮ್ಮ ದೀಪಮ್ಮ ಅಂತ. ಸೊ ಇಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ದಾರೆ ಆ್ಯಂಡ್ ಅಲ್ಲೂ ಬಟ್ಟೆಗಳು ಎಲ್ಲ ಅಡುಗೆ ಮಾಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಸೌದೆ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ. ಅವರು ಇನ್ನೂ ಬಂದಿಲ್ಲ, ತಾತ ಒಬ್ಬರೇ ಗಾಡೀಲಿ ಬಂದವರು. ಸೊ ಇಲ್ಲಿ ರುಬ್ತಾ ಇದ್ದಾರೆ ಕಲ್ಲಲ್ಲಿ ನೋಡಿ. ಈಗ ಎಲ್ಲರೂ ದೇವಸ್ಥಾನದ ಬಗ್ಗೆ ಕೇಳೋಣ. ಸೊ ಲೆಟ್ಸ್ ಗೋ. ಅಮ್ಮ ಬೇರೆ ಅನ್ನ ಕೇಳ್ತೀನಿ, ನೀನು ಹೇಳು ಈ ದೇವಸ್ಥಾನದ ಬಗ್ಗೆ. ದೇವಸ್ಥಾನದಲ್ಲಿ ಗಾಯ ಆ ಥರ ಏನಾದರೂ ಸಣ್ಣದು ಗುಳ್ಳೆ ಥರ ಬರೋದು ಆ ಥರ ಆದರೆ ಅದೆಲ್ಲ ಬೇಗ ಕ್ಯೂರ್ ಆಗುತ್ತೆ. ಒಂದು 3 ವಾರ ಬಂದರೆ ಒಳಗೆಲ್ಲ ಚೆನ್ನಾಗಾಗುತ್ತೆ. ಲಾಸ್ಟ್ ವಾರದಲ್ಲಿ ಗೋಡೆ ಪಾಯಸ ಮಾಡಿ ಅಂತ ತಿನ್ಕೊಂಡು ಹೋಗ್ಬೇಕು, ಹಾರಿಸ್ಕೋಬೇಕು. ಆಗ ಅದು ಮಾಡಿದಾಗ ನಮಗೆಲ್ಲ ಗಾಯ ಎಲ್ಲ ಹೋಗುತ್ತೆ ಅಂತ. ಇಲ್ಲಿ ನಾಗರಕಲ್ಲು ಪೂಜೆ ಮಾಡಿ ಅದು ಪ್ರಸಾದ ತೆಗೆದಿತ್ತು. ಸೊ ಇವಾಗ ನೆಕ್ಸ್ಟ್ ನಮ್ಮ ಚಿಕ್ಕಿಂಗೆ ಈ ದೇವಸ್ಥಾನದ ಬಗ್ಗೆ. ಮಕ್ಕಳಿಗೆ ಗಾಯ ಆದವ್ರಿಗೆ ಮತ್ತು ದೊಡ್ಡವ್ರಿಗೆಲ್ಲ ಗಾಯ ಆಗುತ್ತಲ್ಲ ಅಂಥವ್ರಿಗೆಲ್ಲ ಈ ದೇವಸ್ಥಾನಕ್ಕೆ ಬಂದು, ನಾಗರ ಸಿಕ್ಕಾದವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ತನಿ ಹರ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದರೆ ಒಳ್ಳೇದಾಯ್ತದೆ. ಚರ್ಮ ರೋಗಕ್ಕೆಲ್ಲ ಈ ದೇವಸ್ಥಾನ ತುಂಬ ಒಳ್ಳೆಯದು. ನಾನಿಲ್ಲಿ ಬಂದು ಮಾಡಿದ್ಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ. ಸ್ಟಾರ್ಟ್. ವರ್ಷ ನಾವು ಬಂದರೆ ರಜಕ್ಕೆ ಎಲ್ಲರೂ ಕಸಿನ್ ಸೇರಿಕೊಂಡು ವರ್ಷಕ್ಕೊಂದ್ಸತಿ ಬಂದು ಎಲ್ಗೋ ಪ್ಲಾನಿಂಗ್ ಮಾಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಾದ್ರೂ ಹೋಗ್ಬೇಕು. ನಾವು 60 ವರ್ಷದಿಂದ ಇಲ್ಲಿ ಬರ್ತೀವಿ. 60 ವರ್ಷದಿಂದ ಹೇಳಿ. 60 ವರ್ಷದಿಂದಲೂ ಬರ್ತೀವಿ ನಾವು ಮತ್ತಿತಾಳಪ್ಪಂದು. ಬಾ ದೇವಸ್ಥಾನಕ್ಕೆ ಹೋಗಿದ್ದಾರೆ ಖುಷಿ. ಬಾ ಪಕ್ಕದವ್ರ ಹತ್ರ ಕೇಳಿ, ಅವರು ಮೈಸೂರವರು. ಸೊ ಈಗ ಹೋಗೋಣ ಬಂದು. ಸೊ ನಾವೀಗ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ, ಆದರೆ ನಾನು ಮತ್ತು ನನ್ನ ಸಿಸ್ಟರ್, ಕಸಿನ್ ಸಿಸ್ಟರ್, ನಮ್ಮ ಚಿಕ್ಕಿ ಮಗಳು. ಸೊ ಇವಾಗ ಬಂದೆ. ಸೊ ಆಲ್ರೆಡಿ ಅವರೆಲ್ಲ ತುಪ್ಪ ಮತ್ತು ಬೆಣ್ಣೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ನಾಗರಕಲ್ಗೆ. ಸೊ ನಾವು ಮತ್ತಿತಾಳೇಶ್ವರಕ್ಕೆ ಹೋಗಿ ದೇವಸ್ಥಾನಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅಡುಗೆ ರೆಡಿಯಾಗಿರುತ್ತೆ, ನೋಡೋಣ. ರೆಡಿ ಆಗಿಲ್ಲ ಅಂದರೆ ಅದನ್ನು ವೀಡಿಯೋ ಮಾಡ್ತೀನಿ ಬನ್ನಿ. ಸೊ ಈಗ ನಾವು ಬಂದಿದ್ದೀವಿ ದೇವಸ್ಥಾನದ ಕಡೆ ನೋಡಿ. ಇದು ತುಂಬ ಒಳ್ಳೆ ಶ್ರೇಷ್ಠ ದೇವರು. ಅದರಿಂದ ತುಂಬ ದೊಡ್ಡ ಅತ್ತಿ ಮರ ಇದೆ, ಅದು ತೋರಿಸ್ತೀನಿ ಆದರೆ. ಸೊ ನೋಡಿ ಶಿವಲಿಂಗಕ್ಕೆ ಚೂರೇಚೂರಿಲ್ಲ, ಬಟ್ ಅಲ್ಲಿ ಜಾಸ್ತಿ ಇದೆ, ನಾವು ಅಲ್ಲೇ ಸ್ನಾನ ಮಾಡಿದ್ವಿ ನೋಡಿ. ಇದು ನಾಗರಕಲ್ಲು ದೇವಸ್ಥಾನ ನೋಡಿ. ನಾಗರಕಲ್ಲು ತಗೊಂಡಿದೆ. ಇಲ್ಲಿ ಏನೋ ಇದೆ ದೇವಸ್ಥಾನ, ದೇವಸ್ಥಾನ ವಿಗ್ರಹ ಇದೆ. ಸೊ ಫುಲ್ ರಶ್ ಇದೆ. ನಾವು ಪೂಜೆ ಮಾಡಾಯಿತು, ಅದು ನಾನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಬನ್ನಿ, ಅಲ್ಲಿದೆ ನಮ್ಮದು, ಅಲ್ಲಿ ಹೋಗೋಣ. ಅಲ್ಲಿ ಯಾರು ಫಸ್ಟ್ ಆಯ್ತಾರೋ ಅವ್ರಿಗೆ ಬ್ರೆಡ್ಡು ಬಿಸ್ಕೆಟು ಟೀ ಹೋಗು ನೋಡು. ನಾನು ಫಸ್ಟು ಅಲ್ಲಿ ಟೀ ಕುಡ್ಕತಾವ್ರೆ ಎಲ್ರೂ. ನಿಂದು ಟೀ ಬಿಸ್ಕೆಟ್ ಏನಂತ ತಿನ್ಕತಾವಳೆ ಮನ ತಿಂತವನೆ ಏನೋ. ಈ ಕಡೆಯಿಂದ ಬಾ.
ಸೊ ಇದು ನಮ್ಮ ರೂಮ್. ಅಲ್ಲೊಬ್ರು ಭಟ್ರಿದ್ದಾರೆ ನೋಡಿ, ಭಟ್ರು ಅಲ್ಲೊಬ್ರು ಭಟ್ರು ಅಡುಗೆ ಮಾಡ್ತಾ ಇದ್ದಾರೆ. ಛೋಟಾ ಭಟ್ರು ಇಡ್ಲಿಗೋ ಎಳಿಕೋ ರುಬ್ತಾ ಇದ್ದಾರೆ. ನಾನು ಮುಖ ತೋರ್ಸಲ್ಲ ಅಂತ ಅಂತಾರೆ ಒಡೆದ ಅವಳಿಗೆ ಯಾಪಿಸ್ಬೇಕಿತ್ತು. ಬನ್ನಿ ಇಲ್ಲಿ ನಾವು ಒಲೆನ ನೋಡ್ಕೊಬೇಕು, ಕಣ್ಣಿಗೆ ಬೀಳುತ್ತೆ. ಸೊ ಬನ್ನಿ ಈಗ ಅಲ್ಲಿ ಸೊಪ್ಪೆಂದು ಕೇಳೋಣ. ಸರಿ ಬೇಕಾಗಲ್ಲ ಹಾಕಿ ಅಂದರು. ಆ ಕಡೆ ಒಂದೇ ಇಲ್ಲೊಂದು ಕಡ್ಡಿ ಇಟ್ಕೊಂಡು ಕಣ್ಣಂತೂ ಹೋಗಿ ಕಣ್ಣಿಗೆ ಬೀಳ್ತಾ ಇದಪ್ಪ. ಹೋಗಿ ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಬರಬೇಕಾ? ಗೊತ್ತಿಲ್ಲ. ಒಳಗಡೆ ಸೊ ಕಣ್ಣು ಸಖತ್ ಉರಿತಾ ಇದೆ ಅಲ್ಲಿ. ಬನ್ನಿ ಇಲ್ಲಿ ಅಜ್ಜಿ ನಾನೊಂದ್ಸತಿ ಮಾಡ್ತೀನಿ ಪ್ಲೀಸ್. ನಾನು ಅಲ್ಲಾಡಿಸ್ತೀನಿ. ಆಕಜ್ಜಿ ಈಗ ಅಡುಗೆ ಮಾಡ್ತಾ ಇದ್ದಾರೆ. ಬಾಯ್ ಗೈಸ್. ಆ್ಯಂಡ್ ತಿನ್ನೋದು ಒಂದ್ಸತಿ ಆಮೇಲೆ ತೋರಿಸ್ತೀನಿ. ಬಾಯ್ ಗೈಸ್. ಸೊ ಏನೇ ಸ್ಕಿನ್ ಅಲರ್ಜಿ ಇದ್ರೂ ವಾಸಿ ಆಗುತ್ತೆ ಗೈಸ್. ಆ್ಯಂಡ್ ಬಂದರೆ ಅದು ಏನಾದರೂ ಅಲರ್ಜೀಸ್ ಇದ್ದರೆ ಅದು ಬೇಗ ಹುಷಾರಾಗುತ್ತೆ. 3 ವಾರ ಬಂದು 500 ರೂಪಾಯಿ ಮಾಡ್ಕೊಂಡು ಹೋಗ್ಬೋದು ಗೈಸ್. ಅಂಕಲ್, ಈ ದೇವಸ್ಥಾನದ ಬಗ್ಗೆ ನಿಮಗೆ ಖುಷಿ ಆಯ್ತಾ ಏನು? ಈ ದೇವಸ್ಥಾನ ಬಂದು ಮತ್ತಿತಾಳೇಶ್ವರ ದೇವಸ್ಥಾನ ಅಂತ. ಇದು ಬನ್ನೂರು ತಾಲೂಕಲ್ಲಿ ಬರೋವಂಥದ್ದು. ಇದು ಬನ್ನೂರು ಪಟ್ಟಣದಲ್ಲಿ. ಇದು ನೋಡಿ, ಈ ಏನು ಚರ್ಮ ಕಾಯಿಲೆಗಳು ಮತ್ತು ಒಳರೋಗದೊಡೆಯ ಅಂತ ಕರಿತೇವೆ ಈ ದೇವಸ್ಥಾನದ್ದು, ಮತ್ತಿತಾಳೇಶ್ವರ ದೇವಸ್ಥಾನದ್ದು. ಈ ಥರದ್ದು ಯಾವುದೇ ಒಂದು ಕಾಯಿಲೆಗಳಿದ್ದರೆ ಮತ್ತು ಏನಾದರೂ ಕಷ್ಟಗಳಿದ್ದರೆ ಅದನ್ನು ಇಲ್ಲಿ ಬಂದು ಗುರುವಾರದೊತ್ತು ಮತ್ತು ಭಾನುವಾರದೊತ್ತು ಬಂದು ಇಲ್ಲಿ ನಾವು ಈ ಅಡುಗೆ ಪ್ರಸಾದ ಮಾಡಿ ನೈವೇದ್ಯ ಕೊಟ್ಟು ದೇವರಿಗೆ ಉರುಳು ಸೇವೆ ಮಾಡಿ ಮತ್ತು ನೆಲದಲ್ಲಿ ಊಟ ನೆಲೋಪತ್ ಅಂತ ಕರೀತಾರೆ, ಅದನ್ನು ಮಾಡಿ ದೇವರಿಗೆ ನಾವು ಒಂದು ಸೇವೆ ಸಲ್ಲಿಸಿದ್ರೆ ಎಲ್ಲ ದೇವರು ಒಳ್ಳೇದು ಮಾಡ್ತದೆ ಅಂತ ಒಂದು ನಂಬಿಕೆ. ಮತ್ತು ಅದೇ ಥರ ಇಲ್ಲಿ ನಡೆದಿದೆ ಪವಾಡಗಳು, ಸುಮಾರು ಘಟನೆಗಳು ಇಲ್ಲಿ ನಡೆದಿದೆ. ಓಕೆ, ನೀವು ಎಷ್ಟು ದಿನದಿಂದ ಬರ್ತಿದ್ದೀರಾ? ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಬರ್ತಿದ್ದೆ. ನಮ್ಮ ತಾತನ ಜೊತೆ ಬರ್ತಿದ್ದೆ, ನಮ್ಮ ತಂದೆ ಜೊತೆ ಬರ್ತಿದ್ದೆ. ಈಗ ಬರ್ತಾ ಇರ್ತೀವಿ. ಹಾಗೇನೆ ಈಗ ಮದುವೆ ಆಗಿದೆ, ಈಗಲೂ ಬರ್ತಾ ಇರ್ತೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದರೆ ಒಂದು ಪ್ರತೀತಿ ಇದೆ, ತುಂಬ ಒಳ್ಳೆಯದಾಗುತ್ತೆ. See you in my next video. So ಥ್ಯಾಂಕ್ ಯು.